ಜಿಯೋದವರಿಂದ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ನೀವು 300 ರೂಪೀಸ್ ಪೇ ಮಾಡೋದ್ರಿಂದ ಸೊ ನೀವು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅಂದರೆ ಈ ಜಿಯೋ ಪ್ಲಾನ್ಸ್ ಪ್ರೈಸಸ್ ಜಾಸ್ತಿ ಮೀನ್ಸ್ ಏನಲ್ಲ, ಪ್ಲಾನ್ಸ್ ಜಾಸ್ತಿ ಆಗೇ ಆಗುತ್ತೆ. ಬಿಕಾಸ್ ಅದಕ್ಕೆ ತಾನೇ ಇವರು ಪ್ರೈಮ್ ಸಬ್ಸ್ಕ್ರಿಪ್ಷನ್ ತಗೊಂಬಂದಿರೋದು. ಸೊ ಅದನ್ನು ನಾವೇಂತ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಪ್ರೈಸಸ್ ಜಾಸ್ತಿ ಆಗ್ತಾವಲ್ವ, ಆವಾಗ ಏನಂತಂದರೆ ನೀ 300 ರೂಪೀಸ್ ಇವಾಗೇನು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರು ಅದನ್ನ ಪೇ ಮಾಡೋದ್ರಿಂದ ಆ ಪ್ಲಾನ್ಸ್ ಬಂದ್ಬಿಟ್ಟು ಸ್ಟ್ಯಾಟಿಕ್ ಆಗಿರ್ತವೆ. ಕೆಲವೊಂದು ಸೆಲೆಕ್ಟೆಡ್ ಪ್ಲಾನ್ಸ್ ಮಾತ್ರ, ನಾಟ್ ಓನ್ಲಿ ಎಲ್ಲ. ಸೊ ಜಸ್ಟ್ ಸೆಲೆಕ್ಟೆಡ್ ಪ್ಲಾನ್ಸ್ ಮಾತ್ರ ಸ್ಟ್ಯಾಟಿಕ್ ಆಗಿ ಹಂಗೆ ಇರ್ತವೆ. ನೆಕ್ಸ್ಟ್ ಟಿಲ್ ಸೆಪ್ಟೆಂಬರ್ ವರೆಗೇನು ಹಂಗೆ ಆಲ್ಟ್ ಆಗಿರ್ತವೆ ಪ್ಲಾನ್ಸ್. ಯಾವುದೇ ರೀತಿಯಲ್ಲಿ ನಿಮಗೆ ಪ್ರೈಸಸ್ ಜಾಸ್ತಿ ಆಗೋಲ್ಲ. ಯಾರು ಬೈ ಮಾಡಿರಲ್ಲ 300 ರೂಪೀಸ್ ಕೊಟ್ಟು ಸಬ್ಸ್ಕ್ರಿಪ್ಷನ್ನು, ಸೊ ಅವ್ರಿಗೆ ಏನಂತಂದರೆ ಪ್ರೈಸಸ್ ಜಾಸ್ತಿ ಆಗ್ತವೆ. ಬಟ್ ನಿಮ್ಮ ಪರ್ಟಿಕ್ಯುಲರ್ಲಿ ನಿಮ್ಮ ಮೊಬೈಲ್ ನಂಬರಿಗೆ ಮಾತ್ರ, ಓನ್ಲಿ ಇಂಡಿವಿಜುವಲ್ ಪರ್ಸನ್, ನಾಟ್ ಎಲ್ಲರಿಗೂ ಅಲ್ಲ. ಸೊ ಇಂಡಿವಿಜುವಲ್ ಪರ್ಸನ್ಗೆ ಏನಂತಾರೆ ನಿಮ್ಮ ಮೊಬೈಲ್ ನಂಬರ್ಗೆ ಮಾತ್ರ ಸ್ಟ್ಯಾಟಿಕ್ ಆಗಿಬಿಡ್ತಾವೆ ಪ್ಲಾನ್ಸ್. ಓಕೆ, ಸೊ ಅದು ಬಂದ್ಬಿಟ್ಟು ನಿಮಗೆ ಪರ್ಸ್ನಲ್, ನೀವೇನಾದರೂ ನಿಮ್ಮ ಮೊಬೈಲ್ಗೆ ನೀವೇನು ರೀಚಾರ್ಜ್ ಮಾಡ್ಕೊತೀರ ಅಂದರೆ ಆ ಟೈಮಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವರ್ಕ್ ಆಗೋಲ್ಲ. ಓಕೆ, ಸೊ ಈ ರೀತಿಯಲ್ಲಿ ಅಂತ ಈ ಸಬ್ಸ್ಕ್ರಿಪ್ಷನ್ ಪ್ಲಾನ್ ವರ್ಕ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿ 600 ರೂಪೀಸ್ ಕ್ಯಾಶ್ ಬ್ಯಾಕು ಬರುತ್ತೆ. ಇದರಲ್ಲಿ 300 ರೂಪೀಸ್ ಕ್ಯಾಶ್ ಬ್ಯಾಕ್ ವೋಚರ್ ಬಂದ್ಬಿಟ್ಟು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂದರೆ, ಸೊ ನೀವೇನೋ ಜಿಯೋ ಹೋಮ್ ಅಥವಾ ಜಿಯೋ PC ಪರ್ಚೇಸ್ ಮಾಡೋಕ್ಕಾದ್ರೆ ಆ ಟೈಮ್ನಲ್ಲಿ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಅಂದರೆ ಇನ್ನೊಂದು 300 ರೂಪೀಸ್ ಬಂದ್ಬಿಟ್ಟು ಏನಂತಂದರೆ, ಲೈಕ್ ನೀವೇನಾದರೂ ಸಿಮ್ನ ಯಾರಿಗೇನು ರೆಫರ್ ಮಾಡ್ತಿದ್ರೆ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಸರ್ಕಲಲ್ಲಿ, ಆ ಟೈಮಲ್ಲಿ ಈ ಕ್ಯಾಶ್ ಬ್ಯಾಕ್ ವರ್ಕ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಯಾವುದಕ್ಕೂ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ ಅದು ಎಂಡ್ ಆಫ್ ದ ಡೇ 0 ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಕನ್ಸಿಡರ್ ಮಾಡ್ಬೋದು. ಇದು ಟೋಟಲಿ ಕೆಲವೊಂದು ಪ್ಲಾನ್ಸ್ಗೆ ಮಾತ್ರ ಸೆಲೆಕ್ಟೆಡ್, ಲೈಕ್ 3 months ಆಗಿರ್ಬೋದು, 1 month 299 ಇದರಲ್ಲಿ ಜಾಸ್ತಿ ಹೈಲೈಟ್ ಮಾಡ್ತಾ ಇದ್ದಾರೆ. ಸೊ ಓಕೆ, ಸೊ ಇವೆಲ್ಲ ಪ್ಲಾನ್ಸ್ ನಾವು ಎಲಿಜಿಬಲ್ ಆಗಿದ್ದಾವೆ. ಬಟ್ ಆ್ಯಡ್ ಆನ್ ಏನಿದಾವಲ್ಲ, ಟಾಪಪ್ ಡಾಟಾ ಬೂಸ್ಟರ್ ಅವರಿಗೆಲ್ಲ ಇವೆಲ್ಲ ಅಪ್ಲಿಕೇಬಲ್ ಆಗಲ್ಲ. ಓನ್ಲಿ ಸಮ್ ಸೆಲೆಕ್ಟೆಡ್ ಪ್ಲಾನ್ಸ್ ಮಾತ್ರ, 3 months ಪ್ಲಾನ್ಸ್ ಅಥವಾ 1 year ಪ್ಲಾನ್ಸ್. ಸೊ ಈ ಥರ ಅಂತ ಇವೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಐ ಹೋಪ್ ಇದು ಬಂದು August 20 ಆದಮೇಲೆ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡೋ ಪ್ಲಾನ್ ಕಾನ್ಸೆಪ್ಟ್ ಇದ್ದರೆ, ಸೊ ನೋಡಿ ಇದು ಬೆಟರ್ ಆಗ್ಬೋದು.